ಯಾದವಾಡ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೇವೆ ರೀ. ನಾವು ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು ಕರ್ಕೊಂಡು ಬಂದಿದ್ದೇವೆ. ಅಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ಟಾಕತ್ತಿದ್ದಾರೆ. ಗ್ರಾಮ ಪಂಚಾಯತಿಗೆ ಫಸ್ಟ್ NOC ಅಂತ ಕೇಳಿದ್ರು ಅವರು. ನಾವೆಲ್ಲರೂ ಸದಸ್ಯರು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ತಗೊಂಡಿವಿ. ನಾವು ಇದಕ್ಕೆ NOC ಅನ್ನು ಕೊಡೋದಿಲ್ಲ, ನಮ್ಮ ಗ್ರಾಮದ ಜನರನ್ನು ಕುಡಿಸಿ ಅವ್ರ ಅಭಿಪ್ರಾಯ ಹೇಗೈತಂತ ತಿಳ್ಕೊಂಡು ನಮ್ಮ ಜನರು ಏನಂತಾರಂತ ಅವ್ರ ಅಭಿಪ್ರಾಯದ ಮೇರೆಗೆ ಇದಕ್ಕೆ ನಾವು NOC ಅನ್ನು ಕೊಟ್ಟಿಲ್ಲ, ಕೊಡೋದೂ ಇಲ್ಲ ರೀ. ಇದೇನು ಕೊಡಬೇಕಂತ ಏನೋ ನಿರ್ಧಾರ ಬಂದರೂ ನಾವು ಎಲ್ಲರೂ ಒಂದಾಗಿ ಸ್ಟ್ರಿಕ್ ಆಗಿ ಒಂದು ಹೋರಾಟವನ್ನು ಮಾಡ್ತೀವಿ. ಇದಕ್ಕೆ ನಾವು ಯಾವುದೇ NOCನೂ ಕೊಡೋದಿಲ್ಲ, ಪರ್ಮಿಷನ್ ಕೊಡೋದಿಲ್ಲ ಕಟ್ಟೋದಕ್ಕೆ. ಇದು ಆರೋಗ್ಯದ ಮ್ಯಾಗ, ಜನರ ಆರೋಗ್ಯದ ಮ್ಯಾಗ ಪರಿಣಾಮ ಬೀಳ್ತೈತ್ರಿ ಮತ್ತು ರೈತರ ಭೂಮಿ ಮ್ಯಾಗ ಪರಿಣಾಮ ಬೀಳ್ತೈತಿ. ಹಾಗಾಗಿ ನಾವು ಯಾರು ಇದಕ್ಕೆ ಒಂದು ಪರ್ಮಿಷನ್ ಕೊಡೋದಿಲ್ಲ, ಇದನ್ನ ಕಟ್ಟಕ್ಕೆ ನಾವು ಬಿಡೋದೂ ಇಲ್ಲ. ಆಗ್ಲಿ ರೀ, ಈಗ ನಾವು ಹೋರಾಟ ಮಾಡ್ತೇವಲ್ರಿ, DC ಆಫೀಸಿಗೆ ಮನವಿ ಕೊಡಾಕ ಎದಕ್ಕೆ ಬಂದೇವಿ ಅಂದ್ರೆ ಹೋರಾಟ ಮಾಡೋದಕ್ಕೆ ಬಂದೇವಿ. ಅವ್ರು ಹೆಂಗ್ ಮಾಡ್ತಾರ ಮಾಡ್ಲೇ ರೀ. ಈಗ ನೀವು ಅದು ಒಂದ್ರೆ ವಿರೋಧ ನಡುವೆ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡ್ತೀರಿ? ನೋಡೋಣ್ರಿ, ಏನಕ್ಕೆ ಜನರ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ. ಜನರ ಅಭಿಪ್ರಾಯ ಎಲ್ಲ ತೀರ್ಮಾನ ತಗೋಲ್ರಿ. ಜನರಿಂದನೇ ಎಲ್ಲ ಬಂದಿದೆ ಅಂದ ಬಳಿಕ ಜನರೇ ಇದನ್ನ ಮಾಡ್ಲೇ ರೀ. ನಾವು NOC ಕೇಳಿದ್ರಿ ಅವ್ರು, ನಾವು ಇಷ್ಟರು ಸದಸ್ಯರು ನಾವು ಎಲ್ಲ ಚರ್ಚೆ ಮಾಡಿ ನಾವು ಕೊಡೋದಿಲ್ಲ, NOC ಪರ್ಮಿಷನ್ ಕೊಡೋದಿಲ್ಲ. ನಮ್ಮ ಜನರನ್ನು ಕುಡಿಸಿ ನಮ್ಮ ಜನರು ಏನು ಹೇಳ್ತಾರೆ, ನಮ್ಮ ಜನರಿಂದ ನಾವು ಬಂದಿರ್ತೇವ್ರಿ. ಜನರ ವಿರುದ್ಧವಾಗಿ ನಾವು ನಡೆಯುವುದಿಲ್ಲ. ನಮ್ಮ ಊರ್ ಜನದ ಏನು ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಹೋಗ್ತೇವ್ರಿ. ಹೌದ್ರಿ, ಮತ್ತು ಇದು ನಮ್ಮ ಜನರಿಗೆ ಸರಿ ಇಲ್ಲ ಅಂದ್ರೆ, ನಮ್ಮ ಜನರಿಗೆ ಉಪಯೋಗ ಆಗುದಿಲ್ಲ ಅಂದ್ರೆ ನಾವು ಯಾಕೆ ಪಂಚಾಯತ್ ಒಳಗಿರ್ಬೇಕನ್ನೋದು ನಮ್ದು ಎಲ್ಲರೂ ಸದಸ್ಯರ ತೀರ್ಮಾನ ಆಗೈತಿ ರೀ.